ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಕೀರ್ತನೆ 150ನೇ ಅಧ್ಯಾಯ 2ನೇ ವಾಕ್ಯ. ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ದೇವರಿಂದಲೇ ಸರ್ವವು ಜರುಗುತ್ತದೆ ಎಂಬುದನ್ನು ನಂಬುತ್ತಿರಲಿಲ್ಲ. ಆತ ಊಟದಲ್ಲಿ, ಜೀವನ ಕ್ರಮದಲ್ಲಿ, ಪ್ರತಿಯೊಂದರಲ್ಲೂ ಆರೋಗ್ಯ ಜೀವಿತಕ್ಕೆ ಮುಖ್ಯವಾದುದನ್ನೇ ಸೇವಿಸುತ್ತಿದ್ದ ಮತ್ತು ಅದೇ ರೀತಿಯಲ್ಲಿ ಕಾರ್ಯಗಳನ್ನು ತುಂಬಾ ಎಚ್ಚರಿಕೆಯಿಂದ ಮಾಡುತ್ತಿದ್ದ. ಯಾರಾದರೂ ಈ ಸ್ಥಿತಿಯಲ್ಲಿ ಇರಲು ದೇವರೇ ಕಾರಣ ಎಂದರೆ ಸಾಕು, ಅವರಿಗೂ ದೇವರಿಂದಲ್ಲ ನಿನ್ನ ಶ್ರಮದಿಂದ ಎಂದು ಹೇಳುತ್ತಿದ್ದ. ಏನೇ ಆತನಿಗೆ ಹೇಳಿದರೂ ಕೇಳುತ್ತಿರಲಿಲ್ಲ. ಹೀಗಿರುವಾಗ ಒಂದು ದಿನ ಕುಟುಂಬವಾಗಿ ಪ್ರವಾಸಕ್ಕೆ ನೀರಿನ ಜಾಗಕ್ಕೆ ಹೋಗಿದ್ದರು. ನೀರಿಗೆ ಇಳಿಯುವ ಮುನ್ನ ಎಲ್ಲಾ ರೀತಿಯ ಸುರಕ್ಷಾ ವಸ್ತ್ರಗಳನ್ನು ತಾನೂ ಹಾಕಿ ತನ್ನ ಮಕ್ಕಳಿಗೂ ಮತ್ತು ತನ್ನ ಹೆಂಡತಿಗೂ ಧರಿಸುವಂತೆ ಹೇಳಿ ನೀರಿನಲ್ಲಿ ಇಳಿದ. ನೀರು ಬೆಟ್ಟದ ಮೇಲಿನಿಂದ ಜರಿಯಂತೆ ದುಮ್ಮಿಕ್ಕುತ್ತಿತ್ತು. ಇವರು ಸಂತೋಷದಿಂದ ಆಟವಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ನೀರಿನ ರಭಸ ಹೆಚ್ಚಾಯಿತು. ಒಂದೇ ಸಾರಿ ನೀರು ಮೇಲಿನಿಂದ ದುಮ್ಮಿಕ್ಕಿ ಬಂದದ್ದರಿಂದ ಕುಟುಂಬವೆಲ್ಲ ಕೊಚ್ಚಿ ಹೋಯಿತು. ಅಲ್ಲೇ ಇದ್ದ ಗಾರ್ಡ್ಗಳು ಅವರನ್ನು ರಕ್ಷಿಸಲು ಮುಂದಾದರು. ಹೇಗೋ ಮಾಡಿ ಗಂಡ, ಹೆಂಡತಿ ಮತ್ತು ಮಗುವನ್ನು ರಕ್ಷಿಸಿದರು. ಆದರೆ ಒಂದು ಮಗು ಮಾತ್ರ ಸಿಕ್ಕಲಿಲ್ಲ. ಆ ವ್ಯಕ್ತಿ ಮನಸ್ಸಿನಲ್ಲಿ ಕಳವಳ, ಭಯದೊಂದಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆದ ವಿಚಾರವನ್ನು ಹೇಳಿದ. ಅದಕ್ಕೆ ಪೊಲೀಸರು ಗಾಬರಿಯಾಗಿದ್ದ ವ್ಯಕ್ತಿಗೆ, ಹೆದರಬೇಡಿ, ದೇವರಿದ್ದಾರೆ ಅಂದ್ರು. ಆ ವ್ಯಕ್ತಿ ಪೊಲೀಸರಿಗೆ, ದೇವರಲ್ಲ, ನೀವು ಹುಡುಕಿ ಸಿಗ್ತಾರೆ ಅಂತ ಹೇಳಿ ಹೊರಬಂದ. ಆಗ ಹೆಂಡತಿ, ನಿಮ್ಮ ಪಕ್ಕದಲ್ಲೇ ಇದ್ದ ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲು ನಿಮ್ಮ ಕೈಲಾಗಲಿಲ್ಲ. ಅದಕ್ಕೆ ಆ ವ್ಯಕ್ತಿ ಹೇಳಿದ, ನೀರು ಜೋರಾಗಿ ಬಂದು ಕೊಚ್ಚಿಕೊಂಡು ಹೋಗುವಾಗ ನಾನೇನ್ ಮಾಡಕ್ಕಾಗುತ್ತೆ ಅಂದ. ಆಗ ಅಲ್ಲೇ ಇದ್ದ ಪೊಲೀಸ್ ಹೇಳಿದ, ನೋಡಿ ಸರ್, ತಂದೆಯಾಗಿ ನೀವು ಆ ಮಗುವನ್ನು ರಕ್ಷಿಸಿಕೊಳ್ಳಲು ಆಗಲಿಲ್ಲ ಅಂದ್ರೆ ಅದರ ಅರ್ಥ ಎಲ್ಲವನ್ನು ನಾವೇ ಮಾಡಕ್ಕಾಗಲ್ಲ, ನಮಗಿಂತ ಬಲಿಷ್ಠವಾದ ಒಂದು ಹಸ್ತದ ಸಹಾಯ ಬೇಕಾಗುತ್ತೆ ಅಂದ. ಅದಕ್ಕೆ ಆ ವ್ಯಕ್ತಿ, ಅದಕ್ಕೆ ನಿಮ್ಮ ಹತ್ರ ಬಂದಿರೋದು, ಏನಾದ್ರೂ ಮಾಡಿ ಸಾರ್. ಅದಕ್ಕೆ ಪೊಲೀಸ್ ಹೇಳಿದ, ನಾವೇನ್ ಮಾಡಕ್ಕಾಗುತ್ತಪ್ಪ, ನೀರು, ಗಾಳಿ, ಬೆಳಕು, ಪ್ರಕೃತಿ ಮತ್ತು ನಿನ್ನನ್ನು ಕೂಡ ಸೃಷ್ಟಿಸಿದ ದೇವರಿಂದ ಮಾತ್ರ ನಿನ್ನ ಮಗುವನ್ನ ರಕ್ಷಿಸೋಕೆ ಸಾಧ್ಯ. ಏಕೆಂದ್ರೆ ಎಲ್ಲದರ ಮೇಲೆ ಅಧಿಕಾರ ಇರೋದು ನಮಗಲ್ಲ, ಅವರಿಗೆ ಎಂದ. ಅದಕ್ಕೆ ಆ ವ್ಯಕ್ತಿ, ನೀವು ಹೇಳ್ದಂಗೆ ಆ ದೇವರು ಇರೋದೇ ಆದರೆ ನನ್ನ ಮಗುವನ್ನು ಕಾಪಾಡಲಿ ಮತ್ತು ಆಕೆಗೆ ಏನೂ ತೊಂದರೆ ಆಗದೆ ನನಗೆ ಸಿಕ್ಕರೆ ಇಷ್ಟು ದಿನ ನಂಬದೇ ಇರುವ ದೇವರನ್ನ ಇನ್ನು ಮುಂದೆ ನಂಬ್ತೀನಿ ಎಂದ. ಅಷ್ಟರಲ್ಲಿ ಪೊಲೀಸ್ಗೆ ಒಂದು ಫೋನ್ ಬಂತು. ಯಾರೋ ಸಾಕಿದ್ದ ನಾಯಿ ಆ ವ್ಯಕ್ತಿಯ ಮಗುವನ್ನು ದಡಕ್ಕೆ ಎಳೆದು ತಂದು ಬಿಟ್ಟಿದೆ ಎಂದು ಕಾಲ್ ಮಾಡಿದವರು ಹೇಳಿದರು. ಆಗ ಪೊಲೀಸ್, ನಿನ್ನ ಮಾತನ್ನ ದೇವರು ಕೇಳಿದ್ದಾರೆ, ನಿನ್ನ ಕೈಯಲ್ಲಿ ಕಾಪಾಡಕ್ಕೆ ಆಗಲಿಲ್ಲ, ಆದರೆ ಒಂದು ನಾಯಿ ನಿನ್ನ ಮಗುವನ್ನ ಕಾಪಾಡಿದೆ, ಆಕೆ ಸುರಕ್ಷಿತವಾಗಿದ್ದಾಳೆ ಎಂದ. ಪ್ರಿಯರೇ, ಕಷ್ಟ ಬಂದಾಗ ಮಾತ್ರ ದೇವರನ್ನು ನಂಬುವುದಲ್ಲ, ಸದಾ ದೇವರನ್ನು ನಂಬಿ ಜೀವಿಸಿರಿ. ಆಗ ಕಷ್ಟ ಬಂದರೂ ಆ ಕಷ್ಟವು ನಿಮ್ಮನ್ನು ಮುಳುಗಿಸದಂತೆ ನಿಮ್ಮನ್ನು ತನ್ನ ಮಹಾಪ್ರಭಾವದಿಂದ ರಕ್ಷಿಸುತ್ತಾರೆ. ಮತ್ತು ಮನುಷ್ಯನಿಂದ ಆಗದ ಎಷ್ಟೋ ಕಾರ್ಯಗಳು ಈಗಲೂ ನಮ್ಮ ಸುತ್ತಲೂ ಜರುಗುತ್ತಿವೆ. ಅದನ್ನು ಸರಿಯಾಗಿ ಗಮನಿಸಿ ತಿಳಿದು ದೇವರನ್ನು ಸ್ತುತಿಸಿರಿ. ಜೈ ಯೇಸು ಕ್ರಿಸ್ತ.